ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಟಲ್ಸ್ ಆ್ಯಂಡ್ ವಿಸ್ಟಾರ್ಸ್. ಸೊ ಸ್ನೇಹಿತರೆ, ಮುಂಬರುವ 2-3 ತಿಂಗಳಲ್ಲಿ 20ಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳ ನೇಮಕಾತಿಯ ಪರೀಕ್ಷೆಗಳನ್ನು ನಿಗದಿ ಮಾಡಿದ್ದಾರೆ. ಸೊ ನಡೆಸ್ತಾ ಇದ್ದಾರೆ. ಅದಕ್ಕೆ ಇಂಪಾರ್ಟೆಂಟ್ ಎಕ್ಸಾಮ್ ಡೇಟ್ಸ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಏನು ಮಾಡೋಣ? ಸೊ ಇನ್ನು 2-3 ತಿಂಗಳಲ್ಲಿ ನಿಮ್ಗೆ ತುಂಬ ದಿನ ಉಳಿದಿಲ್ಲ. ಸೊ ಇನ್ನೊಂದು 40-45 ಡೇಸ್ ಟೈಮ್ಸ್ ಅದಾವೆ ಎಕ್ಸಾಮ್ಸಿಗೆ. ಸೊ ಉಳಿದಂಥ ಎಕ್ಸಾಮ್ ಟೈಮ್ ಒಳಗೆ ಸೊ ನಾವು ಯಾವ ಥರ ಸ್ಟ್ರಾಟಜಿ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡೋಣ, ಸ್ಟ್ರಾಟಜಿ ವಿಡಿಯೋನ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಒಳಗೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಇರ್ತೈತಿ. ಎಕ್ಸಾಮ್ ಡೇಟ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇನ್ನು ಎಷ್ಟು ದಿವಸ ಉಳಿದೈತಿ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಸೊ ಹಾಗೆ ನೀವು ತುಂಬ ಎಕ್ಸಾಮ್ಸ್ ಕಾಲ್ಫಾರ್ಮ್ ಆಗಿದ್ದಾವೆ. ಸೊ KE ನಡೆಸ್ತಾ ಇರೋದಂಥ ಈಗ VO ಆಗಿರ್ಬೋದು, ಲ್ಯಾಂಡ್ ಸರ್ವೇಯರ್, ಆಮೇಲೆ ಟೀಚರ್ ಪೋಸ್ಟು, KSET ಇದೆ. ಸೊ ಹಾಗೆ ಫಾರ್ಮಸಿ ಆಫೀಸರ್, ಆಮೇಲೆ ನರ್ಸಿಂಗ್ ಆಫೀಸರ್ ಇದ್ದಾವೆ. ಆಮೇಲೆ KPSC ನಡೆಸ್ತಕ್ಕಂಥ KAS ಎಕ್ಸಾಮ್ ಇದೆ. ಸೊ ಎಲ್ಲದರದ್ದು ಎಕ್ಸಾಮ್ ಡೇಟ್ನ ಆಲ್ರೆಡಿ ಪಬ್ಲಿಷ್ ಮಾಡಿದ್ದಾರೆ. ಸೊ ನಾವು ಎಕ್ಸಾಮ್ ಡೇಟ್ಸ್ನ ಡಿಸ್ಕಸ್ ಮಾಡೋಣ. ಅಲಾಂಗ್ ವಿತ್ ನಾವು ಏನು ಮಾಡೋಣ, ಎಕ್ಸಾಮ್ ಸ್ಟ್ರಾಟಜಿ ವಿಡಿಯೋನ ಡಿಸ್ಕಸ್ ಮಾಡೋಣ ಈ ವಿಡಿಯೋ. ಸೊ ವೆರಿ ಇಂಟ್ರೆಸ್ಟಿಂಗ್ ಇರ್ತೈತಿ. ಸೊ ಏನು ತನಕ ನೋಡಿ ಸ್ಕಿಪ್ ಮಾಡೋಕೆ ಹೋಗ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ಇರ್ತೈತಿ. ಸೊ ಸ್ಟಾರ್ಟ್ ಮಾಡೋಣ ಬರೀ ಫ್ರೆಂಡ್ಸ್. ಮುಂದಿನ 2-3 ತಿಂಗಳೊಳಗೆ ಸೊ 20ಕ್ಕೂ ಅಧಿಕ ಸರ್ಕಾರಿ ಪರೀಕ್ಷೆಗಳು ನಡೆಯಕತ್ತಾವ. ಸೊ ಏನಪ್ಪ ಅಂದ್ರೆ ಆಗಸ್ಟಿಂದ ನವಂಬರ್ವರೆಗೆ ಸೊ ನಾನು ಲಿಸ್ಟ್ ಮಾಡಿದ್ದೀನಿ. ಅಲ್ಲಿ ತನಕ ಅಂದ್ರೆ ಡೇಟ್ ಏನು ಮಾಡ್ಯಾರ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಸಂಪೂರ್ಣ ಪಟ್ಟಿ ಡಿಸ್ಕಸ್ ಮಾಡೋಣ ಅಂತ. ಸೊ ಫಸ್ಟ್ ಆಗಸ್ಟ್ದು ಡಿಸ್ಕಸ್ ಫಸ್ಟ್ ಆಗಸ್ಟ್ ಒಳಗೆ 933 ಸಿವಿಲ್ ಸರ್ವಿಸಸ್ ಅಂದರೆ IAS IPS ಮೇನ್ ಎಕ್ಸಾಮ್ಸ್ ಡೇಟ್ ಅಂದ್ರೆ ಪ್ರಿಲಿಮ್ಸ್ ಮುಗ್ದೈತಿ. ಯಾರು ಕ್ವಾಲಿಫೈ ಆಗ್ಯಾರ ಸೊ ಅದ್ರದ್ದು ಮೇನ್ಸ್ ಎಕ್ಸಾಮ್ಸ್ ನಡ್ಸಕತ್ತಾರೆ. ಯಾವಾಗ ಆಗಸ್ಟ್ 21ರಿಂದ 30 ತನಕ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದಾವೆ. ಸೊ ಯಾರು ಹಾಕಿದ್ರೆ ನೋಡ್ಕೊಡ್ರಿ. KSRP, KSISF, ರಿಸರ್ವ್ ಪೊಲೀಸ್, VAO, ಲ್ಯಾಂಡ್ ಸರ್ವೇಯರ್. ಸೊ ಅದಕ್ಕೆಲ್ಲದಕ್ಕೂ ಕಡ್ಡಾಯ ಕನ್ನಡ ಪರೀಕ್ಷೆನ ಸೊ ಆಗಸ್ಟ್ 22 ಆಲ್ರೆಡಿ ನಿನ್ನೆ ಮುಗಿದು ಹೋಗೈತಿ. ಆಗಸ್ಟ್ 22ಕ್ಕೆ ನಡೆಸಿದ್ದಾರೆ. ಸೊ ಅದು ನಮಗೆ ಬೇಡ. ನೆಕ್ಸ್ಟ್ ಸೆಪ್ಟೆಂಬರ್ ಒಳಗೆ ಯಾವ ಎಕ್ಸಾಮ್ಸ್ ಅದಾವ ಅಂದ್ರೆ CR and DR ಆರ್ಮಿ ಪೊಲೀಸ್ ಕಾನ್ಸ್ಟೇಬಲ್ ಯಾವಾಗ ಐತಪ್ಪ ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಐತಿ. ಸೊ ಹಾಗೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ CTET ಯಾವಾಗ ಐತಪ್ಪ ಅಂದ್ರೆ ಸೊ ಅದು ಕೂಡ ಸೆಪ್ಟೆಂಬರ್ 6ನೇ ತಾರೀಕಿಗೆ ನಡೆಸ್ತಾ ಇದ್ದಾರೆ. ಸೊ ಹಾಗೆ KSRP, IRB, KSISF ಪೊಲೀಸ್ ಕಾನ್ಸ್ಟೇಬಲ್. ಸೊ ಇದು ಯಾವಾಗ ಐತಪ್ಪ ಅಂದ್ರೆ ಡೇಟ್ ಸೊ ಸೆಪ್ಟೆಂಬರ್ 20ನೇ ತಾರೀಕಿಗೆ ಐತಿ. ಸೊ ನೆಕ್ಸ್ಟ್ ಮಂತ್ 20ನೇ ತಾರೀಕಿಗೆ. ಹಾಗೆ ಸಹಾಯ ತೋಟಗಾರಿಕಾ ನಿರ್ದೇಶಕ ಮತ್ತು ಸಹಾಯ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳ ನೇಮಕಾತಿ ಯಾವಾಗ ಐತಿ ಸೆಪ್ಟೆಂಬರ್ 26 ಮತ್ತು 27ನೇ ತಾರೀಕಿಗೆ ಅದಾವೆ. ಸೊ ಹಾಗೆ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿಗೆ ಬಂದ್ರೆ ಸೊ ಅಕ್ಟೋಬರ್ ತಿಂಗಳೊಳಗೆ ಏನೈತಿ ಲ್ಯಾಂಡ್ ಸರ್ವೇಯರ್ non-HK ಐತಿ. non-HK ಲ್ಯಾಂಡ್ ಸರ್ವೇಯರ್ ಅಕ್ಟೋಬರ್ 3 ಮತ್ತು 4. ಸೊ 2 ಡೇಸ್ ಅದಾವೆ. ಅಂದ್ರೆ ಫಸ್ಟ್ ಅಕ್ಟೋಬರ್ 3ನೇ ತಾರೀಕಿಗೆ ಅದರದ್ದು ಸ್ಪೆಸಿಫಿಕ್ ಎಕ್ಸಾಮ್ ಐತಿ. ಸೊ ಅದಾದಮೇಲೆ ಅಕ್ಟೋಬರ್ 4ನೇ ತಾರೀಕಿಗೆ ಏನೈತಿ VAO ಮತ್ತು ಲ್ಯಾಂಡ್ ಸರ್ವೇಯರ್ ಎರಡು ಸೇರಿಸಿ ಒಂದು GK ಪೇಪರ್ ಐತಿ. ಸೊ ಹಾಗೆ VOHK ಅಕ್ಟೋಬರ್ 4ನೇ ತಾರೀಕಿಗೆ ಐತಿ. ಸೊ ಹಾಗೆ 15,000 ಸರ್ಕಾರಿ ಶಾಲಾ PSTR, GPSTR, HSTR ಹಾಗೆ PT ಶಿಕ್ಷಕರ ಪರೀಕ್ಷೆ ನೇಮಕಾತಿ. ಸೊ ಅದರದ್ದು ಎಕ್ಸಾಮ್ ಯಾವಾಗ ಐತಪ್ಪ ಅಂದ್ರೆ ಅಕ್ಟೋಬರ್ 5ರಿಂದ 22. ಸೊ ನೀವು ಡೇಟ್ಸ್ ನೋಡಿದ್ರಿ ಅಂದ್ರೆ ಗೊತ್ತಾಗ್ತೈತಿ ನಿಮ್ಗೆ. ಇನ್ನೇನು ಭಾಳ ದಿವಸ ಉಳಿದಿಲ್ಲ. ಸೊ ಇನ್ನೊಂದು 40 ಡೇಸ್ ಮ್ಯಾಕ್ಸಿಮಮ್ 40 ಡೇಸ್ ಐತಿ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೀನಂತ. ಹಾಗೆ KSET ಎಕ್ಸಾಮ್ ಐತಿ. ಸೊ ಅಕ್ಟೋಬರ್ 11ನೇ ತಾರೀಕಿಗೆ. ಸೊ ಲ್ಯಾಂಡ್ ಸರ್ವೇಯರ್ HK ಆಗಲಿದ್ದು non-HK. ಸೊ ಈಗಿಂದು HK ಐತಿ. ಲ್ಯಾಂಡ್ ಸರ್ವೇಯರ್ HK ಅಕ್ಟೋಬರ್ 24-25 ಮತ್ತು VAO HK ಹೈದರಾಬಾದ್ ಕರ್ನಾಟಕ ಅಕ್ಟೋಬರ್ 25ಕ್ಕೆ. ಸೊ ಹಾಗೆ 11,000 IBPS ಕ್ಲರ್ಕ್ ಪ್ರಿಲಿಮ್ಸ್ ಐತಿ ಎಕ್ಸಾಮ್. ಸೊ ಯಾರು IBPS ಹಾಕಿರಿ ನೋಡ್ರಿ. ಸೊ ಅಕ್ಟೋಬರ್ನಾಗ ಎಕ್ಸಾಮ್ಸ್ ಐತಿ. IBPS ಕ್ಲರ್ಕ್ 11,403 ಪೋಸ್ಟ್ ಅದಾವೆ. ಸೊ ಇನ್ನೂ ಡೇಟ್ ಎಕ್ಸ್ಟೆಂಡ್ ಮಾಡ್ಯಾನ. ಸೊ ಯಾರು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿರಿ 2 ಡೇಸ್ ಏನೋ ಐತಿ ಎಕ್ಸ್ಟೆಂಡ್ ಮಾಡ್ಯಾರ. ಸೊ ಈ ಪಾಸಿಬಲ್ ನೀವು ಹಾಕಂಗಿದ್ರೆ ಹಾಕೋರಿ. ಹಾಗೆ 319 ಗೆಜೆಟ್ ಪ್ರೊಬೇಷನರಿ KES ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ನಡೆಸ್ತಾರಪ್ಪ ಅಂದ್ರೆ ನವೆಂಬರ್ 15ನೇ ತಾರೀಕಿಗೆ ಐತಿ. ಸೊ ಇದು KPSC ಅಂಡರ್ ಐತಿ. ಹಾಗೆ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್. ಸೊ ಇದು ನವೆಂಬರ್ 21-22ನೇ ತಾರೀಕಿಗೆ ಐತಿ. ಸೊ ಇದಕ್ಕೂ ಟೈಮ್ ಐತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು 10-20 ಡೇಸ್ ಎಕ್ಸ್ಟ್ರಾ ಟೈಮ್ಸ್ ಇದಾವೆ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್. ಸೊ ಹಾಗೆ KRIES ಸ್ಟಾಫ್ ನರ್ಸ್
ಸೊ ಅದು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕೋರಿ, ಯಾಕಂದ್ರೆ ಲಾಸ್ಟ್ ಸರ್ವರ್ ಬ್ಯುಸಿ ಇರ್ತೈತಿ. KRIAES ಸ್ಟಾಫ್ ನರ್ಸ್, ಸೊ ಅದು ನವೆಂಬರ್ 22ನೇ ತಾರೀಕು ಎಕ್ಸಾಮು ಡೇಟ್ ಫಿಕ್ಸ್ ಮಾಡ್ಯಾರ. ಆಮೇಲೆ KRIES ಟೀಚರ್ಸ್, ಸೊ ಅದು ನವೆಂಬರ್ 28-29 ಏನು ಮಾಡ್ಯಾರ, ಸೊ ಎಕ್ಸಾಮ್ಸ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇನ್ನೂ ಒಂದಿಷ್ಟು ಪೋಸ್ಟ್ ಇದಾವೆ. ಸೊ ಅವ್ರದ್ದು ಇನ್ನೂ ಡೇಟ್ ಏನು ಮಾಡ್ಯಾರ ಅನೌನ್ಸ್ ಮಾಡಿಲ್ಲ. ಸೊ ಅವು ಯಾವಪ್ಪ ಅಂದ್ರೆ RGVHS, BWSSB, KSSIDC, ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿಂದ AA ಮತ್ತು AEE ಎಕ್ಸಾಮ್ಸ್ನ ಅದರದ್ದು ಡೇಟ್ ಇನ್ನೂ ಬಿಟ್ಟಿಲ್ಲ. ಸೊ ಹಾಗೆ ಬಳ್ಳಾರಿ DCC ಬ್ಯಾಂಕ್ ಒಳಗೆ SD, FDA ಡ್ರೈವರ್ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಸ್ ಅದಾವೆ, ಅವ್ರದ್ದು ಇನ್ನೂ ಡೇಟ್ ಬಿಟ್ಟಿಲ್ಲ. ಸೊ ಅದು ಎಕ್ಸಾಮ್ ಡೇಟ್ ಬಿಟ್ಟ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಅಂತ. ಬೆಳಗಾವಿ DCC ಬ್ಯಾಂಕ್ ಒಳಗೆ SD ಎಕ್ಸಾಮ್ಸ್ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವು. ಸೊ ಯಾರ್ಯಾರು ಇನ್ನೂ ಅಪ್ಲಿಕೇಶನ್ಸ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕೋರಿ. ಸೊ ಈ ಎಕ್ಸಾಮ್ ಕ್ಯಾಲೆಂಡ್ರನ್ನ ಸೇವ್ ಮಾಡ್ಕೊರಿ, ಹಾಗೆ ತಯಾರಿನ ಸ್ಟಾರ್ಟ್ ಮಾಡ್ಕೊಡ್ರಿ. GK ಎಕ್ಸಾಮ್ ಮಾತ್ರ ಕಂಪಲ್ಸರಿ ಐತಿ. ಸೊ ಅದಕ್ಕೆ ನೀವೇನು ಮಾಡ್ಕೊರಿ, ಫಸ್ಟ್ GKನ ಕವರ್ ಮಾಡಿಕೊಡ್ರಿ. ಸೊ GK ಕವರ್ ಮಾಡ್ಕೊಂಡು ಸ್ಪೆಸಿಫಿಕ್ ಪೇಪರ್ನ ಅದ್ರ ಜೊತೆ ಕವರ್ ಮಾಡಿಕೊಡ್ರಿ. ಆದರೆ ಒಂದೊಂದು ಎಕ್ಸಾಮಿಗೆ ಒಂದೊಂದು ಸಿಲೆಬಸ್ ಇಲ್ಲ. ಸೊ GK ಎಕ್ಸಾಮ್ಸ್ ನೀವು ಒಮ್ಮೆ ಸ್ಟಡಿ ಮಾಡಕತ್ರಿಂದ ಸೊ ಎಲ್ಲವಕ್ಕೂ ಸೇಮ್ ಇರ್ತೈತಿ. ಸೊ ಅದ್ರೊಳಗೆ ಏನು ಮಾಡ್ಕೊರಿ, ಅಲಾಂಗ್ ವಿತ್ ನೀವು ಸ್ಪೆಸಿಫಿಕ್ ಪೇಪರ್ನು ಯಾವ್ಯಾವ ಅಪ್ಲಿಕೇಶನ್ ಹಾಕಿರಿ ಒಂದೊಂದು ಸ್ಪೆಸಿಫಿಕ್ ಪೇಪರ್, ಸೊ ಅದನ್ನು ನೀವು ಕೊಂತ ಹೋಗ್ರಿ. ಸೊ ಇನ್ನೊಂದು 2-3 ತಿಂಗಳ ನೀವು ಕಷ್ಟಪಟ್ಟೆ ಅಂದ್ರೆ ಸೊ ನಿಮ್ಮ ಲೈಫ್ ಒಳಗೆ ಆರಾಮಾಗಿ ನಿಮ್ಮ ಜೀವನನ ಲೀಡ್ ಮಾಡ್ಬೋದು. ಸೊ ಈ 2-3 ತಿಂಗಳ ಕಾನ್ಸಂಟ್ರೇಷನ್ ಆಗಿ ಸೊ ನಿಮ್ದು ಎಫರ್ಟ್ ಎಷ್ಟೈತಲ್ಲ ಅಷ್ಟು ಎಫರ್ಟ್ ಹಾಕಿ ಸೊ ನೀವೇನು ಮಾಡಿರಿ, ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ. ಓಕೆ, ಆಲ್ ದಿ ಬೆಸ್ಟ್. ಈಗ ಏನು ಮಾಡೋಣ, ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾವ ಥರ ಸ್ಟ್ರಾಟಜಿ, ಸೊ ಏನು ನೀವು ಈಗ ಆಲ್ರೆಡಿ ಯಾರ್ಯಾರು ಸಿಲೆಬಸ್ನ ಮುಗ್ಸಕ್ಕೆ ಬಂದಿರಿ ಅಥವಾ ಯಾರು ರಿವಿಷನ್ ಮಾಡ್ತಾ ಇದ್ದೀರಿ, ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಿ, ಸೊ ವೆಲ್ ಆ್ಯಂಡ್ ಗುಡ್, ನೀವು ಇದೇ ಥರ ಕಂಟಿನ್ಯೂ ಮಾಡಿರಿ. ಯಾರು ಇನ್ನೂ ಎಕ್ಸಾಮ್ ನಾವು ಪ್ರಿಪ್ರೇಷನ್ ಅಥವಾ ಸಿಲೆಬಸ್ಸಾಗಿ ಗೊತ್ತಿಲ್ಲ, ನಾವು ಎಕ್ಸಾಮ್ ಸ್ಟಾರ್ಟೇ ಮಾಡಿಲ್ಲ, ಸೊ ನಾವು ಇವತ್ತಿಂದ ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋರು ಏನಿದಿರಲ್ಲ, ಸೊ ಇವರಿಗೆ ಇಂಪಾರ್ಟೆಂಟ್ ಸ್ಟ್ರಾಟಜಿನ ನಾನು ಹೇಳ್ಕೊಡ್ತೀನಿ. ಒಂದು ನೀವು ಇನ್ನೂ ಓದೇ ಇಲ್ಲಪ್ಪ ನಾ ಇನ್ಮೇಲೆ ಟಚ್ ಮಾಡ್ತೀನಿ ಅಂದರೆ ಫಸ್ಟ್ ನೀವು ಸಿಲೆಬಸ್ ತೊಗೊಳ್ರಿ. ಯಾವ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಿರಲ್ಲ ಸೊ ಅದರದ್ದು ಸಿಲೆಬಸ್ ತೊಗೊಳ್ರಿ. ಸೊ ಸಿಲೆಬಸ್ ವೈಸ್ ಸಬ್ಜೆಕ್ಟ್ ವೈಸ್ ಏನು ಇರ್ತೈತಿಲ್ಲ, ಹೈ ಲೀಡಿಂಗ್ ಟಾಪಿಕ್ಸ್ ಅಂತ ಇರ್ತಾವೆ. ಸೊ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅಂದ್ರೆ ನೀವು ಇನ್ಕ್ಲೂಡಿಂಗ್ ಈಗ IC ತೊಗೊಂಡ್ರಪ್ಪ, ಸೊ IC ತೊಗೊಂಡ್ರೆ ಅಂದ್ರೆ ಅದ್ರೊಳಗೆ ಹೈ ಲೀಡಿಂಗ್ ಸಬ್ಜೆಕ್ಟ್ಸ್, ಸೊ ಫಂಡಮೆಂಟಲ್ ರೈಟ್ಸ್ ಆಯ್ತು, ಸಂಸತ್ ಆಯ್ತು, ಸೊ ಇದೇ ಥರ ಹೈ ಲೀಡಿಂಗ್ ಟಾಪಿಕ್ಸ್ ಅಂತ ಇರ್ತಾವೆ ಒಂದೊಂದು ಸಬ್ಜೆಕ್ಟ್, ಪ್ರತಿ ಸಬ್ಜೆಕ್ಟ್ ಒಳಗೆ. ಸೊ ಆ ಥರ ಹೈ ಲೀಡಿಂಗ್ ಟಾಪಿಕ್ಸ್ನ ನೀವೇನು ಮಾಡ್ಕೊರಿ, ಚಾಯ್ಸ್ ಮಾಡಿಕೊಂಡು ಸೊ ಅವನ್ನ ನೋಟ್ಸ್ ಮಾಡ್ಕೊರಿ. ಸೊ ನೋಟ್ಸ್ ಮಾಡ್ಕೊಂಡು ಅದನ್ನ ರಿವಿಷನ್ ಮಾಡ್ಕೊಡ್ರಿ, ಓದಕ್ಕೆ ಸ್ಟಾರ್ಟ್ ಮಾಡಿರಿ ಈಗಿಂದ. ಸೊ ಓದಕ್ಕೆ ಸ್ಟಾರ್ಟ್ ಮಾಡಿ ರಿವಿಷನ್ ಮಾಡ್ಕೊಡ್ರಿ ಹೈ ಲೀಡಿಂಗ್ ಟಾಪಿಕ್ಸ್. ಸೊ ಇಷ್ಟು ನೀವು ಅದನ್ನ ಪರ್ಫೆಕ್ಟ್ ಆದರೆ ಅಂದರೆ ಒಂದು 50-60% ನೀವು ಪರ್ಫೆಕ್ಟ್ ಆದ್ರೆ ಎಕ್ಸಾಮ್ ಒಳಗೆ. ಸೊ ಏನಾದರೂ 10-20% ಸೊ ನೀವು ಗೆಸ್ ಮಾಡಿಕೊಂಡು ಅಥವಾ ಇನ್ನೂ ಟೈಮ್ ಸಿಕ್ತಂದ್ರೆ ಹೆಚ್ಚಿಗೆ ಓದ್ಕೊಂಡು ಸೊ ನಾವು ಓದಕ್ಕೆ ಬೇಡ ಆಗೋದಿಲ್ಲ. ಸೊ ಯಾರು ಇವತ್ತಿಂದ ಇನ್ನೂ ಎಕ್ಸಾಮ್ ನಾನು ಪ್ರಿಪ್ರೇಷನ್ ಸ್ಟಾರ್ಟೇ ಮಾಡಿಲ್ಲ, ಇವತ್ತಿಂದ ಮಾಡಬೇಕಂತ ಇದ್ದಾರಲ್ಲ, ಸೊ ಅವ್ರಿಗೋಸ್ಕರ ನಾನು ಹೇಳ್ತಾ ಇರೋದು, ಸೊ ಹೈ ಲೀಡಿಂಗ್ ಟಾಪಿಕ್ಸ್ ಅವು ಪ್ರತಿಯೊಂದು ಸಬ್ಜೆಕ್ಟಿಗೂ. ಸೊ ಅದನ್ನು ನೀವು ಸರ್ಚ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ಅದನ್ನು ನೀವು ಪ್ರಿಪೇರ್ ಆಗಿ. ಇನ್ನು ಭಾಳ ಅಂದ್ರೆ 45 ಡೇಸ್ ಅಷ್ಟೇ ಉಳಿದೈತಿ. 45 ಡೇಸು ಏನು ಭಾಳ ಅಲ್ಲ. ಸೊ ನಿಮ್ಗೆ ಎಷ್ಟು ಟೈಮ್ ಸಿಕ್ಕರೂ ಅದು ಕಡಿಮೆನ ಸೊ ಎಕ್ಸಾಮ್ ಪ್ರಿಪೇರ್ ಆಗಕ್ಕೆ. ಸೊ ಅದಕ್ಕೆ ಏನು ಮಾಡಿರಿ, ಸೊ ವೆರಿ ಟಫ್ ಇರ್ತಾವೆ. KEದವ್ರು ನಡ್ಸಾಕತ್ತಾರೆ, ಹೆಂಗೆ ನಡ್ಸಾಕತ್ತಾರೆ, ಸೊ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ನೋಡಿದ್ರಿ ನೀವು. ಸೊ ಅದು ನೋಡ್ಕೊಂಡು ಸೊ ಅದಕ್ಕೆ ಪ್ರಿಪೇರ್ ಆಗಿರಿ. ಆಮೇಲೆ ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಸೊ ನಾ ಎಕ್ಸಾಮಿಂದ ಏನು ಮಾಡ್ತೀನಿ, ಸೊ ಹೈ ಲೀಡಿಂಗ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ಹಾಗೆ ನಾ ಈ ಯೂಟ್ಯೂಬ್ ಚಾನಲ್ ಒಳಗೆ ಏನು ಮಾಡಾಕತ್ತೀನಪ್ಪ ಅಂದ್ರೆ, ಸೊ ಪ್ರತಿಯೊಂದು ಸಬ್ಜೆಕ್ಟಿಂದ ಹೈ ಲೀಡಿಂಗ್ ಟಾಪಿಕ್ಸ್ ಏನೇನು ಬರ್ತಾವಲ್ಲ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ವಿಡಿಯೋ ಡಿಸ್ಕಸ್ ಮಾಡ್ತೀನಿ ಅಂತ. ಸೊ ಇದೇ ಚಾನಲ್ ಒಳಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಕಮೆಂಟ್ ಒಳಗೆ ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂತ ಕಮೆಂಟ್ ಹಾಕಿರಿ. ಸೊ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಡಿ, ಯಾಕಂದ್ರೆ ನಾನು ಮಾಡೋ ವೀಡಿಯೋಸ್ ಏನಾಗ್ತವೆ ಲಘು ಬಂದು ತಲುಪ್ತಾವೆ. ಸೊ ನೆಕ್ಸ್ಟ್ ವೀಡಿಯೋಸ್ ಒಳಗೆ ಅತಿ ಸರಳಾಗಿ ತಿಳಿಯುವಂಗೆ ನಾವೇನು ಮಾಡೋಣ, ಹೈ ಲೀಡಿಂಗ್ ಟಾಪಿಕ್ಸ್ನ ಸಬ್ಜೆಕ್ಟ್ ವೈಸ್ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಬಾಯ್.